ನಮಗೇನಾದರೂ ಡಿಸ್ಪ್ಯೂಟ್ ಬಂದರೆ ನಾವು ಕೋರ್ಟಿಗೆ ಹೋಗೋದಿಲ್ಲ, ನಾವು ವಿಲ್ ಗೋ ಟು ಸಮ್ ಇಂಡಿಪೆಂಡೆಂಟ್ ಬಾಡಿ. ಅವ್ರ ಆದೇಶ, ಕೋರ್ಟ್ನವ್ರ ಆದೇಶ ಮಾಡಿದ್ರೆ ಹೇಗಿದೆಯಲ್ಲ ಅಷ್ಟು ಅದಕ್ಕೆ ತೂಕ ಇದೆ. ಈ ಕಾನೂನು ಮಾಡುವಾಗ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾಡಬೇಕು. ಎಷ್ಟು ಕಾನೂನು, ಇವಾಗ ಸಿಂಪಲ್ ಎಕ್ಸಾಂಪಲ್, ಆರ್ಬಿಟ್ರೇಷನ್ ಕನ್ಸಿಲಿಯೇಷನ್ ಆ್ಯಕ್ಟ್ ಅಂತ 96ನೇ ಇಸ್ವಿಲಿ ಒಂದು ಕಾನೂನು ತಂದರು. ಆರ್ಬಿಟ್ರೇಷನ್ ಅಂದರೆ ಏನು ಅಂದರೆ, ಇವಾಗ ಯಾರೋ ಇಬ್ಬರು ಪಾರ್ಟಿ ಇರ್ತಾರೆ, ಅವ್ರಿಗೇನೋ ಒಂದು ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟಲ್ಲಿ ಅವ್ರಿಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ, ಡಿಸ್ಪ್ಯೂಟ್ ಆಗುತ್ತೆ. ಈ ಡಿಸ್ಪ್ಯೂಟನ್ನು ತೀರ್ಮಾನ ಮಾಡೋದಕ್ಕೆ ಕೋರ್ಟ್ಗೆ ಹೋಗಬೇಕು. ಈ ಆರ್ಬಿಟ್ರೇಷನಲ್ಲಿ ಏನಂದರೆ, ಇಬ್ಬರು ಒಪ್ಕೊಳ್ತಾರೆ, ನಮಗೇನಾದರೂ ಡಿಸ್ಪ್ಯೂಟ್ ಬಂದರೆ ನಾವು ಕೋರ್ಟಿಗೆ ಹೋಗೋದಿಲ್ಲ, ನಾವು ವಿಲ್ ಗೋ ಟು ಸಮ್ ಇಂಡಿಪೆಂಡೆಂಟ್ ಬಾಡಿ. ಯಾರು ಅಂತ ಹೇಳಿದ್ರೆ ನಾವಿಬ್ಬರೇ ಸೆಲೆಕ್ಟ್ ಮಾಡೋಣ. ನಾವಿಬ್ಬರು ನಮಗೆ ಡಿಸ್ಪ್ಯೂಟ್ ಬಂದರೆ ನಾವು ಯಾರನ್ನೋ ಒಬ್ಬರು ನೇಮಿಸೋಣ. ಆರ್ಬಿಟ್ರೇಟರ್ ಯಾರು ಕೆಳಗೆ ಬರ್ತಾರೆ? ಸಂವಿಧಾನದ ಕೆಳಗೆ ಯಾರು ಕೆಳಗೂ ಬರಲ್ಲ, ನಾವಿಬ್ಬರು ಅಪಾಯಿಂಟ್ ಮಾಡಿರ್ತೀವಿ. ಆರ್ಬಿಟ್ರೇಟರ್ ಇಂಡಿಪೆಂಡೆಂಟ್ ಪರ್ಸನ್ನು. ಆರ್ಬಿಟ್ರೇಟರ್ ಯಾರಾದರೂ ಆಗ್ಬೋದು. ಬಟ್ ದೇ ಶುಡ್ ಸ್ಟಿಲ್ ದ ಸಿಲೆಬಸ್ ಇಸ್ ಸ್ಟಿಲ್ ಸಂವಿಧಾನ. ಸಂವಿಧಾನ ಮತ್ತು ಕಾನೂನು ಅದನ್ನು ನೋಡ್ಕೊಂಡು ಅವ್ರು ಇತ್ಯರ್ಥ ಮಾಡಬೇಕು. ಸೊ ಅವ್ರು ಇತ್ಯರ್ಥ ಮಾಡಿದ್ರೆ, ಅವ್ರ ಆದೇಶ, ಕೋರ್ಟ್ನವ್ರ ಆದೇಶ ಮಾಡಿದ್ರೆ ಹೇಗಿದೆಯಲ್ಲ ಅಷ್ಟು ಅದಕ್ಕೆ ತೂಕ ಇದೆ. ಸೊ ಇದು ಐಡಿಯಾ ಈಸ್ ಕೋರ್ಟಿಂದ ಸ್ವಲ್ಪ ಪ್ರಕರಣದ ಹೊರಗಡೆ ತೆಗಿಬೇಕು ಅಂತ. ಸೊ ದಟ್ ಇಸ್ ಅ ಕೋರ್ಟ್, ದಿಸ್ ಇಸ್ ಅನ್ ಇಂಡಿವಿಜುವಲ್ ಆಕ್ಟಿಂಗ್ ಆಸ್ ಕೋರ್ಟ್. ಕರೆಕ್ಟ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.